ನನ್ನನ್ನು ಯಾರು ಟಾರ್ಗೆಟ್ ಮಾಡಿಲ್ಲ. ಇದು ಯಾರ ಮಾತು? ಜಮೀರ್ ಅಹ್ಮದ್ ಖಾನ್ ಅವರ ಮಾತು. ಹಾಗಾದ್ರೆ ಯಾಕೆ ಈ ಬೆಳವಣಿಗೆಗಳು ನಡೀತಾ ಇದ್ದಾವೆ ಅನ್ನುವ ಯೋಚನೆಗಳು ಬಂದೇ ಬರುತ್ತವೆ. ನಾನೊಬ್ಬನೇ ಮುಸ್ಲಿಂ ನಾಯಕ ಇರೋದು, ನಾನು ನಾಯಕನಲ್ಲ ಜನಸೇವಕ ಎಂದ ಜಮೀರ್ ಅಹ್ಮದ್. ಓಕೆ, ಧರ್ಮಗುರುಗಳಿಗೆ ಬೇಸರ ಆಗಿದೆ ನಿಜ, ನಾನು ಮಾತಾಡ್ತೀನಿ. ಶುಕ್ರವಾರ ನಮಾಜ್ ಬಳಿಕ ಕುಳಿತು ಅವ್ರ ಜೊತೆ ಮಾತನಾಡ್ತೀನಿ. ನಾನು ಸೇರಿ ಪಾರ್ಟಿಗಿಂತ ಯಾರು ದೊಡ್ಡವರಲ್ಲ, ದೊಡ್ಡವ್ರು ಯಾರು ಇಲ್ಲ ರೀ. ನಾಳೆ ನಾನು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ರೆ ಕ್ರಮ ತೆಗೆದುಕೊಳ್ಳಿ, ಆದರೆ ಅದಕ್ಕೊಂದೇನಾದರೂ ಪ್ರೊಸೀಜರ್ ಇರುತ್ತಲ್ವಾ. ಅಂದರೆ ಈ ಮೂಲಕ ಇಂಡೈರೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್. ನನ್ನನ್ನು ಯಾರೂ ಟಾರ್ಗೆಟ್ ಮಾಡಿಲ್ಲ. ಐ ರಿಪೀಟ್, ಇದು ಜಮೀರ್ ಅಹ್ಮದ್ ಖಾನ್ ಅವರು ಆಡ್ತಾ ಇರುವಂಥ ಮಾತು. ನಾನು ಒಬ್ಬನೇನಾ ಮುಸ್ಲಿಂ ನಾಯಕ ಇರೋದು ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ನಿಜ ಹೇಳಿ ಜಮೀರ್ ಅಹ್ಮದ್ ಖಾನ್, ಅಲ್ಪಸಂಖ್ಯಾತ ಸಮುದಾಯದಲ್ಲಿ ನಾನೊಬ್ಬ ಪ್ರಬಲ ಮುಸ್ಲಿಂ ನಾಯಕ ಅನ್ನುವ ಇಂಟೆನ್ಷನ್ನಿಂದನೇ ನೀವು ಕೆಲಸ ಮಾಡ್ತಾ ಇದ್ದೀರಾ ಇಲ್ವಾ? ಅದನ್ನು ನಾವು ನಿಮಗೆ ಹೃದಯ ಬಗ್ದು ತಲೆಯಲ್ಲಿ ಏನಿದೆ ಅಂತ ನೋಡೋಕ್ಕಾಗಲ್ಲ. ದಟ್ಸ್ ಯುವರ್ ಒಪಿನಿಯನ್, ರೆಸ್ಪೆಕ್ಟ್ ಇಟ್. ಆದರೆ ಜನರ ದೃಷ್ಟಿಯಲ್ಲಿ ನಿಮ್ಮ ಎದುರಾಳಿಗಳಿಗೆ ಏನು ಭಾವನೆ ಇದೆ? ಇವರು ಒಬ್ಬರೇ ಮುಸ್ಲಿಂ ನಾಯಕರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂದ್ಕೊಂಡಿದ್ದಾರೆ ಇವರು? ನಾವೆಲ್ಲ ಇಲ್ವಾ? ಪಕ್ಷಕ್ಕೆ ದುಡ್ದಿಲ್ವಾ? ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿಲ್ವಾ? ಇವರು ಏಕಾಏಕಿಯಲ್ಲಿ ಪಕ್ಷಕ್ಕೆ ವಿರುದ್ಧವಾಗಿ ಮಾತನಾಡಿದ್ದಾರೆ ಅಥವಾ ಅಲ್ಲಿ ಹುರಿದುಂಬಿಸಿದ್ದಾರೆ, ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಪುರಾವೆ ಎಷ್ಟರ ಮಟ್ಟಿಗಿದೆ ಇಲ್ಲ ನಿಮ್ಮ ನಾಯಕರೇ ಹೇಳಬೇಕು. ಯಾಕಂತ ಹೇಳಿದ್ರೆ ಸುದ್ದಿಗೋಷ್ಠಿಯಲ್ಲಿ ಅವ್ರು ಏನು ಮಾತನಾಡಿದ್ದಾರೆ ಅದನ್ನು ಪ್ರೆಸೆಂಟ್ ಮಾಡೋದು ನಮ್ಮ ಕೆಲಸ, ಕರ್ತವ್ಯ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಎಸ್, ಜಮೀರ್ ಅಹ್ಮದ್ ಖಾನ್ ಮಾತನಾಡಿದ್ದಾರೆ, ಬನ್ನಿ ಕೇಳಿಸ್ಕೊಳ್ಳೋಣ. ಈಗ ನಾನು ಒಬ್ಬನೇ ಇರೋದು ಕಾಂಗ್ರೆಸ್ ಅಲ್ಲಿ. ಈಗ ಆ ಪ್ರಶ್ನೆ ಯಾರು ಕೇಳ್ಬೇಕು ನೀವು? ಅವ್ರನ್ನ ಕೇಳ್ಬೇಕು ತಾನೆ ಪ್ರಶ್ನೆ. ಆ ಪ್ರಶ್ನೆ ಗುರುಗಳ ಪ್ರಶ್ನೆ, ಗುರುಗಳು ಪ್ರಶ್ನೆ ನನ್ ಕೇಳ್ಬೇಕು. ನಾನು ಅವ್ರು ಏನಾರು ಹೇಳ್ಕೊಳ್ಳಿ ಸರ್, ನಾನು ಲೀಡರ್ ಆಗಿ ಎಂದೂ ನಾನು ಹೇಳಿಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನೊಬ್ಬ ಜನಸೇವಕ. ಬರೇ ಮುಸ್ಲಿಂ ಸಮಾಜಕ್ಕಿಲ್ಲ, ಎಲ್ಲಾ ಬಡವ್ರ ಸಮಾಜ ಇದೆಯಲ್ಲ, ಬಡವರು ಅವ್ರ ಪರ ನಾನು ಅವ್ರು ಮಾತನಾಡಿರುವಂತದ್ದು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಸರಿ ಇರಲ್ಲ ಅನ್ನೋ ನನ್ನ ಟಾರ್ಗೆಟ್ ಯಾರು ಮಾಡಿದ್ದಾರೆ? ಪಕ್ಷದಲ್ಲಿ ಇಲ್ಲ ಇಲ್ಲ ಇಲ್ಲ, ಯಾರು ನನ್ನ ಟಾರ್ಗೆಟ್ ಮಾಡಿಲ್ಲ. ನನ್ನ ಹೆಸರು ಯಾರು ಹೇಳಿಲ್ಲ. ನನ್ನ ಹೆಸರು ಯಾರನ್ನ ಹೇಳಿದಾರ? ಹೇಳ್ಬೇಕು ತಾನೆ. ಇಂಥವ್ರು ಹಿಂಗಂತ ಹೆಸರು ಹೇಳ್ಬೇಕು ತಾನೆ. ಯಾರು ಹೇಳಿದಾರೆ? ಈಗ ನಾನು ಒಬ್ಬನೇನಾ ಇರೋದು ಕಾಂಗ್ರೆಸ್ ಅಲ್ಲಿ ಅಲ್ಪಸಂಖ್ಯಾತ ಲೀಡರ್? ನಾನು ಒಬ್ಬನೇನಾ? ಬಹಳ ಜನ ಇದ್ದಾರೆ, 10 ಜನ MLA ಗಳು ಇದ್ದೀವಿ, 100 ಜನ ಲೀಡರ್ಸ್ಗಳು ಇದ್ದಾರೆ. ಇಂಥವ್ರಂತ ಹೇಳ್ಬೇಕು ತಾನೆ. ಸಿಎಂ ಆಪ್ತ ಬಳಗದಲ್ಲಿರೋದು ನೀವೇ ಸರ್, ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನೀ ಹೆಂಗ್ ಹೇಳ್ತಿರೋದು? ನಾನ್ ಕೇಳಿದ್ ನಿಮ್ನ ಹೆಂಗ್ ಕೇಳ್ತೀರಾ ಅಂತ, ಹೆಂಗ್ ಕೇಳ್ತೀರಂತ. ಈಗ ಅವರು ನಾನು 10 ಜನ ನಾವು MLA ಇದ್ವಿ, 2 ಮಂತ್ರಿ ಇದ್ದೀವಿ, ಸ್ಪೀಕರ್ UT ಖಾದರ್ ಅವರು ಇದ್ದಾರೆ, ಚೀಫ್ ವಿಪ್ ಸಲೀಂ ಅಹಮದ್ ಇದ್ದಾರೆ, CM ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ ಅವ್ರು ವಜಾ ಮಾಡೋದು ಅದು ಬಿಡಿ. ಎಲ್ಲ ನಾವು ಇದ್ಕೊಂಡು ಯಾರು ಕೈಲಿದ್ದಾರೆ? ಎಲ್ಲರೂ ಸೀನಿಯರ್ಸೇ. ಈಗ ತನ್ವೀರ್ ಶೆಟ್ಟು ಸೀನಿಯರ್, ಹಾರಿಸ್ ಬೈನು ಸೀನಿಯರ್. ಯಾರಿಗಂತ ಹೇಳಿದಾರೆ ಅಂತ ಹೇಳಿ ಆಗ್ಬೇಕು ತಾನೆ. ಯಾವುದೇ ಒಂದು ಸಮುದಾಯಕ್ಕೆ ಒಬ್ಬ ಲೀಡರ್ ಇರ್ತಾರೆ ಸರ್. ಆ ಸಮುದಾಯದಲ್ಲಿ ನಾನು ಎಂದು ಲೀಡರ್ ಕೇರಳಕ್ಕೆ ಕರೆದಿದ್ದು, ಜಮೀರ್ ಅಹ್ಮದ್ ಲೀಡರ್ ಕಾರಣಕ್ಕೆ ಅವರು ದಾವಣಗೆರೆ ಒಳ್ಳೆ ಆ ಪ್ರಶ್ನೆ ಯಾರು ಕೇಳ್ಬೇಕು? ಇದು ಜಮೀರ್ ಅಹ್ಮದ್ ಖಾನ್ ಅವರ ಮಾತು ಅಲ್ವಾ? ಹೌದು. ಇನ್ನು ಏನಂತ ಮಾತನಾಡಿದ್ರು ಎಲ್ಲ ಕೇಳಿಸ್ಕೊಂಡ್ರೆ. ಆದರೆ ಟೆಕ್ನಿಕಲಿ ನಾವೇನು ಬೇಕಾದ್ರೂ ಮಾತನಾಡ್ಬೋದು. ಆದರೆ ಜನಮಾನಸದಲ್ಲಿ ಯಾವ ರೀತಿ, ಯಾವ ವಿಚಾರ ಅಥವಾ ಯಾವ ವ್ಯಕ್ತಿ ಮನಸ್ಸಲ್ಲಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತಿದೆ, ಹೈಕಮಾಂಡ್ಗೂ ಗೊತ್ತಿದೆ. ಜಮೀರ್ ಅಹ್ಮದ್ ಖಾನ್ ಯಾಕಂತ ಹೇಳಿದ್ರೆ ಎಂಥ ಸೀನಿಯರ್ಸ್ ಇದ್ದರೂ ಅವರಿಗೆ ಯಾವ ರೀತಿ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಅವರೇ ಹೇಳಿರೋದು. ಆಮೇಲೆ ಯಾರು ಅತಿ ಹೆಚ್ಚು ಸುದ್ದಿಯಲ್ಲಿರ್ತಾರೆ ಎಲ್ಲವೂ ಗೊತ್ತಿದೆ. ನೀವು ಸುದ್ದಿಲಿ ಇಲ್ಲದೆ ಇರೋರನ್ನೆಲ್ಲ ತಂದು ಅವರಿಲ್ವಾ ಇವರಿಲ್ವಾ ಅಂತ ಹೇಳಿದರೆ ಜನ ನಂಬೇಕಾ ಅಂತ. ಅಫ್ಕೋರ್ಸ್ ನೀವು ಹೇಳೋದೇ ಮನಸ್ಪೂರ್ವಕವಾಗಿ ಹೇಳಿದರೆ ವಿ ವಿಲ್ ಅಗ್ರಿ. ಆದರೆ ಹಂಗಿದೆಯಾ ವಾತಾವರಣ? ಅವ್ರ ಹೆಸರು ಹೇಳಿಲ್ಲ ಅನ್ನುವ ಏಕೈಕ ಕಾರಣವನ್ನು ಇಟ್ಕೊಂಡು ಟೆಕ್ನಿಕಲಿ ನೀವು ಆಟ ಆಡ್ತಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಓಕೆ, ಫೈನ್.